10ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧದ ರಗಳೆ. ದೋಸ್ತಿಗಳಿಂದ ಖಮೇನಿ ನಾಡಿನ ಮೇಲೆ ಮಿಸೈಲ್ಗಳ ಮಳೆ. ಇರಾನ್ನಿಂದ ಮುಂದುವರಿದ ಟಾರ್ಗೆಟ್ ಗಲ್ಫ್ ರಾಷ್ಟ್ರಗಳ ಅಮೆರಿಕ ನೆಲೆ. ಅಧಿಕೃತವಾಗಿ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಮಗ ಆಯತುಲ್ಲಾ ಅಲಿ ಮೊಸ್ತಫಾ ಆಯ್ಕೆ. ಹೊಸ ನಾಯಕನ ಬಗ್ಗೆ ನಮ್ಮ ಅನುಮೋದನೆ ಪಡೆದಿದ್ರೆ ಬಹಳ ದಿನ ಉಳಿಯೋದಿಲ್ಲ. ಮೊಸ್ತಫಾನನ್ನ ಟಾರ್ಗೆಟ್ ಮಾಡೋದಾಗಿ ಅಮೆರಿಕ ವಾರ್ನಿಂಗ್. ತೈಲದ ಜೊತೆಗೀಗ ನೀರಿಗಾಗಿಯೂ ನಡೆಯಲಿದೆ ಯುದ್ಧ. ಇರಾನ್ನ ತೈಲ ಸಂಗ್ರಹಾಗಾರಗಳ ಜೊತೆಯಲ್ಲೇ ನೀರು ಶುದ್ಧೀಕರಣ ಘಟಕಗಳ ಮೇಲೂ ಅಮೆರಿಕ ಇಸ್ರೇಲ್ ದಾಳಿ. 30 ಗ್ರಾಮಗಳಿಗೆ ಕುಡಿಯುವ ನೀರಿನ ಸಂಪರ್ಕ ಕಟ್. ಯುದ್ಧದ ಭಾಗವಾಗಿ ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ ಇರಾನ್. ದಾಟಲೆತ್ನಿಸಿದ ಸುಮಾರು 10 ಹಡಗುಗಳ ಗುರಿಯಾಗಿಸಿ ದಾಳಿ. ತೈಲ ಸಾಗಣೆ ಸೇರಿ ಹಲವು ಸಾಗಾಟಕ್ಕೆ ಸಂಚಕಾರ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಭಾರೀ ಹಾನಿ. ಏರ್ಪೋರ್ಟ್, ಡ್ರೋನ್ ಬೇಸ್ಗಳು, ಮಿಲಿಟರಿ ನೆಲೆಗಳಿಗೆ ಡ್ಯಾಮೇಜ್. ಸ್ಯಾಟಲೈಟ್ ಇಮೇಜ್ನಲ್ಲಿ ಬಯಲಾಯಿತು ಸತ್ಯ. ಸಿಎಂ ಕುರ್ಚಿಗಾಗಿ ಮತ್ತೆ ಎಐಸಿಸಿ ಅಧ್ಯಕ್ಷರ ಮೊರೆ ಹೋದ ಡಿಕೆಶಿ. ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಎಂದ ಸಿಎಂ. ಇದರ ಬೆನ್ನಲ್ಲೇ ಸೈಲೆಂಟ್ ಆಗಿ ದೆಹಲಿಯತ್ತ ಮುಖ ಮಾಡಿದ್ದ ಡಿಸಿಎಂ. ಚುನಾವಣೆ ಘೋಷಣೆಗೆ ಮೊದಲೇ ಮೈತ್ರಿ ಪಾಳಯದಲ್ಲಿ ವಾರ್ಡ್ ವಾರ್. ಜಿಬಿಎನ ಎಲ್ಲಾ ವಾರ್ಡ್ಗಳಲ್ಲೂ ಜೆಡಿಎಸ್ ನಾಯಕರ ಪ್ರಚಾರ ಜೋರು. ಬಿಜೆಪಿ ಆಕಾಂಕ್ಷಿಗಳಿಗೆ ಟೆನ್ಷನ್. ಮಾಜಿ ಪಾಲಿಕೆ ಸದಸ್ಯರಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ದೂರು. ಮಂಡ್ಯದಲ್ಲಿ ಶೀಘ್ರದಲ್ಲೇ ಕೈಗಾರಿಕೆ ತರೋದಕ್ಕೆ ಎಚ್ಡಿ ಕುಮಾರಸ್ವಾಮಿ ಪ್ಲಾನ್. ಕೆಲವೇ ದಿನಗಳಲ್ಲಿ ಕೇಂದ್ರದ ಕೈಗಾರಿಕಾ ಅಧಿಕಾರಿಗಳ ತಂಡ ಭೇಟಿ. ಟೀಕೆಗೆ ಕೆಲಸದ ಮೂಲಕ ಉತ್ತರ ಕೊಡಲು ತಯಾರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಫೈಟ್. ಸಚಿವ ಜಮೀರ್ ಅಹಮದ್ ವಿರುದ್ಧ ಬಹಿರಂಗವಾಗಿ ಎಸ್ಎಸ್ ಮಲ್ಲಿಕಾರ್ಜುನ್ ಆಕ್ರೋಶ. ಅವನ್ಯಾರು ಇಲ್ಲಿ ಬಂದು ಮಾತನಾಡೋದಕ್ಕೆ ಅಂತ ಕಿಡಿ. ನೋಡ್ತಾ ಇದ್ದಂತೆ ಧಗಧಗಿಸಿದ ಕಾರು. ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸಿಕೊಂಡ ಬೆಂಕಿ. ಸುಟ್ಟು ಕರಕಲಾದ ಉದಯ್ ಕುಮಾರ್. ಬಾಗೇಪಲ್ಲಿಯ ಆಚೆಪಲ್ಲಿ ಕ್ರಾಸ್ ಬಳಿ ಅವಘಡ. ಖಾಸಗಿ ಶಾಲೆ ಹಾಸ್ಟೆಲ್ನಲ್ಲಿ ಬಾಲಕನಿಂದ ಕೊಲೆ ಕೇಸ್ ತನಿಖೆ. ಹಲವರ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆದ ಅಪ್ರಾಪ್ತ. ಘಟನೆ ನಡೆದು 30 ಗಂಟೆಗಳಾದರೂ ಸಿಗ್ತಾ ಇಲ್ಲ ಸುಳಿವು. ಮುಂದುವರಿದ ಹುಡುಕಾಟ. ಹಾವೇರಿಯ ಹೊಳೆಮಠದ ಬಳಿ ಚಿರತೆ ಪ್ರತ್ಯಕ್ಷ. ನಡು ರಸ್ತೆಯಲ್ಲಿ ಓಡಾಟದಿಂದ ಜನರಿಗೆ ಆತಂಕ. ಐರಣಿ, ಅರೆಮಲ್ಲಾಪುರದ ಸುತ್ತಮುತ್ತ ಗ್ರಾಮಗಳಲ್ಲಿ ಭೀತಿ. ಆನೇಕಲ್ನಲ್ಲಿ ಸಿನಿಮೀಯ ಸ್ಟೈಲ್ನಲ್ಲಿ ಕಿಡ್ನ್ಯಾಪ್. ಟಾಟಾ ಏಸ್ನಿಂದ ಕಾರ್ಗೆ ಡಿಕ್ಕಿ. ಮತ್ತೊಂದು ಕಾರಿನಲ್ಲಿ ಬಂದ ದುಷ್ಕರ್ಮಿಗಳಿಂದ ಸ್ಪ್ರೇ ಹೊಡೆದು ಅಪಹರಣ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ. ಭಕ್ತೆಯ ಕಾಲಿನ ಮೇಲೆ ಹರಿದ ಬೃಹತ್ ರಥ. ಕಲಬುರಗಿಯ ಶರಣಬಸವೇಶ್ವರರ ರಥೋತ್ಸವದಲ್ಲಿ ದುರಂತ. ನಾಗಮ್ಮ ಎಂಬಾಕೆಯ 2 ಕಾಲುಗಳ ಪಾದ ತುಂಡು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕಮಿಷನ್ ಆಸೆ ತೋರಿಸಿ ಡಿಜಿಟಲ್ ಖದೀಮರಿಂದ ವಂಚನೆ. ಬೆಳಗಾವಿ ನಗರದಲ್ಲೇ 2900 ಮ್ಯೂಲ್ ಅಕೌಂಟ್ ಆಕ್ಟಿವ್. ವಂಚಕರ ಪತ್ತೆಗೆ ಬೆನ್ನು ಬಿದ್ದ ಕುಂದಾನಗರಿ ಸೈಬರ್ ಕ್ರೈಂ ಪೊಲೀಸರು. ವೃದ್ಧಾಶ್ರಮದಲ್ಲಿ ವಾಸಿಸ್ತಾ ಇದ್ರು ಫಿಟ್ನೆಸ್ನಲ್ಲಿ ಸೂಪರ್. 79ನೇ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಬೆಳಗಾವಿಯ ಶ್ಯಾಮ್ ಸುಮನ್. ಪ್ರಶಸ್ತಿ ಗೆದ್ದ ಅಜ್ಜಿಯ ಸಾಧನೆಗೆ ಮೆಚ್ಚುಗೆಯ ಸುರಿಮಳೆ. ನಾಟಿಗೆ ರೆಡಿ ಇದ್ದ ಭತ್ತದ ಪೈರಿಗೆ ಕಳೆನಾಶಕ ಸಿಂಪಡಣೆ. ಮೈಸೂರಿನಲ್ಲಿ ಕಿಡಿಗೇಡಿಗಳಿಂದ ಕೃತ್ಯ. ತಲಕಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಆಕಾಶ್ ರಿಲೀಸ್ಗೆ ಸಜ್ಜು. ಮಾರ್ಚ್ 13ರಂದು ಸಿನಿಮಾ ಮರು ಬಿಡುಗಡೆ. ಜಾಕಿ, ಅಪ್ಪು ರೀತಿಯೇ ಬೇಗ್ ಓಪನಿಂಗ್ ನಿರೀಕ್ಷೆ.
ಮಾರ್ಚ್ 19ರಂದು ದುರಂಧರ್ ದಿ ರಿವೆಂಜ್ ಬಿಡುಗಡೆಗೆ ಸಜ್ಜು. ಸಿನಿಮಾದ ಪ್ರೀ ಬುಕಿಂಗ್ಗೆ ಮುಗಿಬಿದ್ದ ಫ್ಯಾನ್ಸ್. 1 ಲಕ್ಷಕ್ಕೂ ಅಧಿಕ ಟಿಕೆಟ್ ಸೋಲ್ಡ್ ಔಟ್. ಮೂರನೇ ಬಾರಿಗೆ ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡ ಭಾರತ. ಒಟ್ಟೊಟ್ಟಿಗೆ 3 ದಾಖಲೆಗಳು ಟೀಂ ಇಂಡಿಯಾ ಹೆಸರಿಗೆ. ಸತತ 2 ಬಾರಿ ವಿಶ್ವಕಪ್ ತವರಿನಲ್ಲೇ ಗೆಲುವು. ಮೂರನೇ ಬಾರಿಗೆ ಟಿ20 ವಿಶ್ವಕಪ್ ಗೆದ್ದ ಮೊದಲ ತಂಡ ಅನ್ನೋ ಹೆಗ್ಗಳಿಕೆ. ವಿಶ್ವಕಪ್ ಗೆಲ್ತಾ ಇದ್ದಂತೆ ಹಾರ್ದಿಕ್ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್. ಫೀಲ್ಡ್ನಲ್ಲೇ ಭರ್ಜರಿ ಡ್ಯಾನ್ಸ್. ಪಾಂಡ್ಯಾಗೆ ಮೈದಾನದಲ್ಲೇ ಮುತ್ತು ಕೊಟ್ಟ ಮಹಿಕಾ. ಯೆ ಕ್ಯಾ ಸೀನ್ ಹೈ ಎಂದ ಫ್ಯಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.